ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಮೊನ್ನೆ ನಿಮಗೆ ಒಂದು ವಿಡಿಯೋ ಮಾಡಿದೆ. ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದೆ ಏನು ಎಂತ ಅಂತ. ಮೊನ್ನೆ ಪ್ರತಿಯೊಬ್ಬರು ತಿಳಿಸ್ಕೊಟ್ಟಿದೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ, ಕಿಡಿಗೇಡಿ ಸರ್ಕಾರ ಅಂತ, ನಾಲಾಯಕ್ ಸರ್ಕಾರ ಅಂತಲೂ ತಿಳಿಸ್ಕೊಟ್ಟಿದೆ. ಒಂದು ವಿಚಾರ ತಿಳಿಸ್ಕೊಡ್ತೀನಿ. ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಫೋನಿಂದ ಆನ್ಲೈನ್ ಆ್ಯಪ್ಗಳು, ಆನ್ಲೈನ್ ಸಮಸ್ಯೆಗಳು, ಅನೇಕ ವಿಚಾರಗಳು ಆಚೆ ಬಂದಿದೆ. ಯಾಕಂದರೆ ಇನ್ನೂ ನಮ್ಮ ಡ್ರೈವರ್ಗಳು ಏನು ಮಾಡ್ತಾ ಇದ್ದಾರೆ, ಆನ್ಲೈನ್ ಆ್ಯಪ್ಗಳಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆ ವಿಡಿಯೋ ತೋರಿಸ್ತೀನಿ, ನೋಡ್ಕೊಳ್ಳಿ. ಯಾವ ಥರ ಪ್ರಮೋಟ್ ಮಾಡ್ತಾರೆ ಅಂದರೆ, ಕೆಲವು ಜನ ಈಗ ಬಿಹಾರಿಗಳು ತೋರಿಸಿ ನೋಡ್ಕೊಳ್ಳಿ. ನೋಡಿ, ಈ ನನ್ನ ಮಕ್ಕಳು ಏನು ಹೇಳ್ತಾರೆ ಅಂದರೆ, ಪ್ರತಿಯೊಂದು ಕಡೆಯಿಂದ ಮಾಹಿತಿ ಏನಂತ ಕೊಡ್ತಾರೆ ಅಂದರೆ, ನಾವು ಓಡಿಸೋದೆ, ನಾವು ಮಾಡಿಸೋದೆ, ಮಾಡ್ಕೊಳ್ಳಿ ಹಂಗಿಂಗಂತ ಡೈರೆಕ್ಟಾಗಿ ಚಾಲೆಂಜ್ ಮಾಡ್ತಾರೆ. ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಕರ್ನಾಟಕ ಬೆಂಗಳೂರು ನಗರ ಪೊಲೀಸ್ ಅಧಿಕಾರ ಅವರು ಎಲ್ಲ ಮಲಗಿದ್ದಾರೆ. ಯಾಕಂದರೆ ಕರ್ನಾಟಕ ಜನತೆಗೆ ಗೊತ್ತಾಗ್ತಾ ಇಲ್ಲ. ಹೊರಗೆ ದೇಶದಿಂದ, ಹೊರಗೆ ರಾಜ್ಯದಿಂದ ಬಂದಿರೋರು ಇಲ್ಲಿ ಬೆಳೆ ಬೆಳೆಸ್ಕೋತಾ ಇದ್ದಾರೆ. ಅವ್ರು ಹೇಳೋ ಥರ ನಡ್ಕೋತಾ ಇದ್ದಾರೆ ಇಲ್ಲಿ. ಯಾಕಂದರೆ ಕರಪ್ಷನ್ನು, ಪಾಲಿಟಿಷಿಯನ್ ನಡ್ಕೋತಾ ಇರೋದು ಇಲ್ಲಿ ಪ್ರತಿಯೊಬ್ಬರು. ಇನ್ನೊಂದು ವಿಡಿಯೋ ತೋರಿಸ್ತೀನಿ ನೋಡಿ, ನಮ್ಮ ಚಾಲಕರದೇ. ಅವ್ರೇನು ಮಾಡ್ತಾರಪ್ಪ ಅಂದರೆ, ಇಲ್ಲಿ ನೋಡಿ, ಆನ್ಲೈನ್ ಕಂಪ್ನಿ ಬಗ್ಗೆ ನಮ್ಮ ಚಾಲಕರು ಕೆಲವು ಜನ ನಿಂತ್ಕೊಂಡೆ ಡ್ರೈವರ್ಗಳು ಪ್ರಮೋಟ್ ಮಾಡ್ತಾರೆ. ನೋಡಿ, ತೋರಿಸ್ತೀನಿ ನೋಡಿ, ಪ್ರಮೋಟ್ಗಳು ಮಾಡೋದು ನೋಡಿದ್ರಾ? ಈ ಥರ ಪ್ರಮೋಟ್ ಮಾಡಿನೇ ಪ್ರತಿಯೊಬ್ಬರು ಡ್ರೈವರ್ಗಳು ಅನೇಕ ಕಂಪ್ನಿಗಳಿಗೆ, ಅನೇಕ ಸಾಫ್ಟ್ವೇರ್ಗಳಿಗೆ, ಅನೇಕ ಆನ್ಲೈನ್ ಆ್ಯಪ್ಗಳಿಗೆ ಬೆಳೆಸ್ತಾ ಇರೋದು ಚಾಲಕರು. ಬಿಟ್ಟಾಕ್ಬಿಡಿ. ಇದು ಸರ್ಕಾರ ಕಡೆಯಿಂದ ಮೀಟ್ರ್ ಕೊಟ್ಟಿದ್ದಾರೆ ನೋಡಿ, ಮೀಟ್ರ್ ಆಟೋಗೆ ಈ ಥರ ಮೀಟ್ರ್ ಹಾಕೊಂಡು ದುಡಿಮೆಗಳು ಮಾಡಿ. ಅದಕ್ಕೊಂದು ಮಾನವೀಯತೆ ಅಂತ ಇರುತ್ತೆ. ಯಾಕಂದರೆ ಹೊರಗೆ ರಾಜ್ಯದಿಂದ ಬಂದು ಬಿಹಾರಿಗಳು ಇರಲಿ, ಯು ಪಿಯಿಂದ ಯಾರ್ಯಾರೋ ಬಂದು ಇಲ್ಲಿ ಕರ್ನಾಟಕ ನಗರದಲ್ಲಿ ನಿಂತ್ಕೊಂಡು ಬಿಲ್ಡಪ್ಗಳು ಕೊಡ್ತಾರೆ, ಏಕಾವಚಿ ಮಾತಾಡ್ತಾ ಇದ್ದಾರೆ ಅಂದ್ರೂ ನಮ್ಮ ಕರ್ನಾಟಕ ಚಾಲಕರಿಗೆ ಬಿಸಿ ಮುಟ್ತಾ ಇಲ್ಲ. ನಮ್ಮ ಸರ್ಕಾರನೂ ಏನೂ ಬೆಂಬಲ ಕೊಡ್ತಾ ಇಲ್ಲ. ನಮ್ಮ ಕರ್ನಾಟಕ ಬೆಂಗಳೂರು ಪೊಲೀಸ್ ಇಲಾಖೆನೂ ಏನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಈ ಮುಖಾಂತರಗೆ ಪ್ರತಿಯೊಬ್ಬರು ಚಾಲಕರು ನೀವೇ ಒಂದು ಧ್ವನಿ ಎತ್ತೋದು ಕೆಲಸ ಮಾಡಬೇಕಾಗತ್ತೆ. ಯಾಕಂದರೆ ಈ ಥರ ಕೆಲವು ಚಾಲಕರು ಪ್ರಮೋಟ್ ಮಾಡಿಂದಾನೆ ಇಡೀ ಚಾಲಕರು ಸಾಮ್ರಾಜ್ಯ ಕೆಟ್ಟ ಹೆಸರು ಬರ್ತಾ ಇದೆ. ಯಾವನೋ ಎಲ್ಲೋ ಕುತ್ಕೊಂಡಿರ್ತಾನೆ ಆನ್ಲೈನ್ ಕಂಪ್ನಿಯವನು, ಅವನಿಗೆಲ್ಲ ಏನಕ್ಕೆ ನೀವು ಪ್ರಮೋಟ್ ಮಾಡ್ತೀರಾ? ನೀವೇನಕ್ಕೆ ಬೆಳೆ ಬೆಳೆಸ್ಕೋತೀರಾ? ನೀವೇನಕ್ಕೆ ಪ್ರಮೋಟ್ ಮಾಡೋಕ್ಕೆ ಹೋಗ್ತೀರಾ? ಅವ್ರಿಗೆಲ್ಲ ಅಡ್ವರ್ಟೈಸ್ ಸ್ಟಾಫ್ಗಳೆಲ್ಲ ಏನಕ್ಕೆ ಕೊಡ್ಕೋತೀರಾ? ಏನಕ್ಕೆ ಅವ್ರಿಗೆಲ್ಲ ನೀವು ಆನ್ಲೈನ್ ಕಂಪ್ನಿಯಿಂದ ಬೆಳೆಸ್ತಾ ಇದ್ದೀರಾ? ಹೇಳಿ ನೋಡೋಣ. ಚೂರು ನಮ್ಮ ಚಾಲಕರಿಗೆ ಮಾನವೀಯತೆ ಅಂತ, ಮಾನ ಮರ್ಯಾದೆ ಇದ್ದರೆ ಎಲ್ಲ ಕ್ಯಾನ್ಸಲ್ ಮಾಡಿದ್ದು. ಆನ್ಲೈನ್ ಆ್ಯಪ್ಗಳಿಗೆ ಪ್ರಮೋಟ್ ಮಾಡೋದು, ಏನೋ ಅವ್ರ ಬ್ಯಾನರ್ಗಳು ತೊಗೊಂಡು ನಿಂತ್ಕೊಳ್ಳೋದು, ಅಡ್ವರ್ಟೈಸ್ಗಳು ಟ್ಯಾಬ್ಗಳು ಹಾಕೊಂಡು ಹೊಡೆಯೋದು. ಮೊದಲು ಚಾಲಕರು ಬದಲಾವಣೆ ಆಗಿ ಈಗ ಹೊರಗೆ ರಾಜ್ಯರವ್ರು ಬಂದು ಕಿಡಿಗೇಟಿ ನನ್ನ ಮಕ್ಕಳು ಮಾತಾಡ್ತಾರೆ ಅಂದರೆ, ಇಲ್ಲೋರ್ಗು ಬೆಳೆಸ್ಕೊಂಡಿರೋದು ಯಾರೋ ಚಾಲಕರು, ಇಲ್ಲೋರ್ಗು ಬೆಳೆಸ್ಕೊಂಡಿರೋದು ಯಾರೋ ಪೊಲೀಸ್ ಇಲಾಖೆ. ಇಲ್ಲೋರ್ಗು ಅವ್ರಿಗೆ ಸೌಲಭ್ಯಗಳು ವಿತೌಟ್ ಐ ಡಿ ಪ್ರೂಫ್, ವಿತೌಟ್ ಆಧಾರ್ ಕಾರ್ಡು, ವಿತೌಟ್ ವೋಟರ್ ಐ ಡಿ, ವಿತೌಟ್ ಲೈಸೆನ್ಸು, ವಿತೌಟ್ ಪರ್ಮಿಷನ್ ಇಲ್ಲದೆ ಕರ್ನಾಟಕ ಬೆಂಗಳೂರು ನಗರದಲ್ಲಿ ಗಾಡಿಗಳು ಓಡಿಸ್ತಾ ಇದ್ದಾರೆ. ಕೆಲವು ಸ್ಟೇಟ್ಗಳು ಅವರಿಗೆ ಯಾವ ಥರ ಫೈನಾನ್ಸ್ಗಳು ಕೊಡ್ತಾ ಇದ್ದಾರೆ, ಯಾವ ಥರ ಇಲ್ಲ ಅಂತ ಮೊನ್ನೆನೂ ಒಂದು ವಿಡಿಯೋ ಮಾಡಿದೆ. ಈಗ ತಿರ್ಗಾ ತೋರಿಸ್ಕೊಡ್ತೀನಿ ನೋಡಿ. ನಮ್ಮ ಚಾಲಕರು ಒಂದು ಪ್ರಮೋಟ್ ಮಾಡ್ತಾರೆ, ಆನ್ಲೈನ್ ಕಂಪ್ನಿಗಳಲ್ಲಿ ಓಡಿಸ್ಕೊಳ್ಳಿ, ಮಾಡ್ಕೊಳ್ಳಿ ಅಂತ. ಆನ್ಲೈನ್ ಕಂಪ್ನಿಯವನು ಹೇಳ್ರೆ ಇವ್ರು ಸ್ಲೇಟ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಇದೆಲ್ಲ ನಮ್ಮ ಆಟೋ ಚಾಲಕರು ಮಾಡ್ತಾ ಇರೋದು, ಕ್ಯಾಬ್ ಚಾಲಕರು ಮಾಡ್ತಾ ಇರೋದು. ಕೆಲವು ಎಂಜಿಲ್ ದುಡ್ಡುಗೋಸ್ಕರ ಕೆಲಸ ಮಾಡ್ತಾ ಇರೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ತೋರಿಸ್ತೀನಿ, ಬಿಹಾರಿಗಳಿಗೆ ನೋಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಚಾಲಕರಿಗೋಸ್ಕರ ಹೋರಾಟಗಳು ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ರೆ ಈ ಥರ ತಲೆ ಹಿಡ್ಕರು ಬರ್ತಾವ್ರೆ ಕರ್ನಾಟಕ ಬೆಂಗಳೂರು ನಗರದಲ್ಲಿ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ರ? ಕರ್ನಾಟಕ ಪೊಲೀಸ್ ಇಲಾಖೆ ಇವ್ರ ಮೇಲೆ ಇನ್ನೋರ್ಗೂ ಆಕ್ಷನ್ ತಗೊಂಡಿಲ್ಲ, ಕಾನೂನು ನಿಯಮದಲ್ಲಿ ಇವ್ರ ಮೇಲೆ ಕ್ರಮನೂ ತಗೊಂಡಿಲ್ಲ.
ಯಾವ ಸ್ಟೇಷನ್ಗೆ ಹೋಗಿದ್ರು ನಮ್ಮ ಬಗ್ಗೆ ಗೊತ್ತಿಲ್ಲ, ಇವ್ರು ಎಲ್ಲಿ ಇರ್ತಾರೆ ಏನು ಅಂತ ಪೊಲೀಸ್ ಇಲಾಖೆನೇ ಕೇಳ್ತಾರೆ. ಮತ್ತೆ ಅಲ್ಲಿ ಇಲ್ಲಿ ಬಾಡಿ ಕ್ಯಾಮ್ರಾಗಳು ಇಟ್ಕೊಂಡು ರೋಡಲ್ಲಿ CC ಕ್ಯಾಮ್ರಾಗಳು ಇರುತ್ತೆ, ಎಲ್ಲಿ ಹೋಗ್ತಾರೆ ಇವ್ರು ಯಾರು ಏನಂತ ಗೊತ್ತಾಗಲ್ವಾ? ಏನೋ ಒಂದು ಮಾಡಿದ್ರೆ ಆಟೋ ಚಾಲಕರಿಗೆ ಹಿಡಿತಿರಲ್ಲ, ಅವ್ರ ಆಟೋದಲ್ಲಿ ಏನು ವ್ಯವಹಾರಗಳು ಮಾಡ್ತಾರಂತ ನಿಮ್ಗೆ ಗೊತ್ತಾ? ಅದಕ್ಕೆಲ್ಲ ಹೊಣೆ ಯಾರಾಗ್ತಾರೆ? ನನ್ನ ಮಕ್ಕಳು ಮಾಡೋದು ಒಂದು ಕೆಟ್ಟ ಹೆಸರಿಗೆ ಇಡೀ ಕ್ಯಾಬ್ ಚಾಲಕರ ಹೆಸರು ಕೆಟ್ಟೋಗುತ್ತೆ, ಆಟೋ ಚಾಲಕರ ಹೆಸರು ಕೆಟ್ಟೋಗುತ್ತೆ, ಕರ್ನಾಟಕ ಬೆಂಗಳೂರು ನಗರದ ಚಾಲಕರು ವರ್ಗನೇ ಕೆಟ್ಟೋಗುತ್ತೆ, ಹೆಸರೇ ಕೆಟ್ಟೋಗುತ್ತೆ, ಮಾನ ಮರ್ಯಾದೆ ಇರಲ್ಲ. ಇದಕ್ಕೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಏನು ಮಲಗಿದಾರ, ಇಲ್ಲ ಕೆಲಸ ಮಾಡ್ತಾರ, ಇಲ್ಲ ಬೇರೆ ಆಫೀಸಲ್ಲಿ ಕುತ್ಕೊಂಡು AC ರೂಮಲ್ಲಿ ಬಿಲ್ಡಪ್ಗಳು ಕೊಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ರಾಜಕಾರಣಿಯವ್ರಿಗೆ ಬರೀ ಕರಪ್ಷನ್ ಮಾಡ್ಕೋತಾರೆ, ಇವರು ಅವರು ಬರೀ ನಾಯಿ ಕಿತ್ಲಾಡ್ತವ್ರೆ. ಏನೋ ನಾಯಿ ಕಿತ್ಲಾಡಿದ್ರು ನೋಡಿ, ರೋಡಲ್ಲಿ ಬಗ್ಲೋತಲ್ಲ ನಾಯಿ ಬಹು ಅಂತ, ಆ ಥರ ಬರೀ ಬಗ್ಲೋತ್ ನಾಯಿಗಳು ಇವರು. ಯಾವ ಕಡೆಯಿಂದನೂ ಏನೂ ಕೆಲಸನೇ ಮಾಡ್ತಾ ಇಲ್ಲ. ಹೇಳ್ತವ್ರೆ ದೊಡ್ಡ ಬಿಲ್ಡಪ್ ಆಗಿ ಅವ್ರು ಅಲ್ಲಿಂದ ಬಂದಿದ್ದಾರಂತ. ಏನಕ್ಕೆ ಅವ್ರ ಮೇಲೆ ನೀವು ತನಿಖೆ ಮಾಡ್ತಾ ಇಲ್ಲ? ಕ್ರಮ ಏನಕ್ಕೆ ತಗೋತಾ ಇಲ್ಲ? ಅವ್ರು ಎಷ್ಟು ಜನ ಬಂದಿದ್ದಾರೆ, ಅವ್ರದ್ದು ID ಪ್ರೂಫ್ ಎಲ್ಲಿದೆ, ಅವ್ರು ಹೆಂಗೆ ಬರ್ತಾ ಇದ್ದಾರೆ, ಯಾವ ಕಡೆಯಿಂದ ಬರ್ತಾ ಇದ್ದಾರೆ, ಅವ್ರಿಗೆ ಇಲ್ಲಿ ಸೇರ್ಪಡೆ ಮಾಡಿಸ್ತಾ ಇರೋದು ಯಾರು? ಅವ್ರಿಗೆ ಇಲ್ಲಿ ಸಪೋರ್ಟಾಗಿ ನಿಂತಿರೋದು ಯಾರು? ರೌಡಿಸಮ್ಗಳು ನಿಂತಿದ್ದಾರಾ? ಪಾಲಿಟಿಕ್ಸ್ ಅವ್ರು ನಿಂತ್ಕೊಂಡಿದ್ದಾರಾ? ಇಲ್ಲ ಕಾರ್ಪೊರೇಟರ್ ಅವ್ರು ನಿಂತ್ಕೊಂಡಿದ್ದಾರಾ? ಪ್ರತಿಯೊಂದು ಕಡೆ ಗಮನ ತಗೋಬೇಕಲ್ವಾ? ಏನಕ್ಕೆ ಆಕ್ಷನ್ ತಗೋತಾ ಇಲ್ಲ? ಏನಕ್ಕೆ ಅವ್ರ ಬಗ್ಗೆ ನೀವು ಕ್ರಮ ತಗೋತಾ ಇಲ್ಲ? ನಮ್ಮ ಗೌರ್ಮೆಂಟ್ ಪೊಲೀಸ್ ಅಧಿಕಾರ ಅವರು, ನಮ್ಮ ಸರ್ಕಾರ ಏನು ಮಾಡ್ತಾರೆ? ಬೆಂಗಳೂರು ಸರ್ಕಾರ ರಾಮನಿ ರೆಡ್ಡಿ ಅವ್ರು ಏನು ಮಾಡ್ತಾರೆ? ಸಿದ್ದರಾಮಯ್ಯ ಅವ್ರು ಏನು ಮಾಡ್ತಾರೆ? ರಾಮನಿ ರೆಡ್ಡಿ ಸಾಹೇಬರು ಬಂದರೆ ಆಟೋ ಸಚಿವರು ಆಗಿದ್ದಾರಲ್ಲ, ಏನು ಮಾಡ್ತಾ ಇದ್ದೀರಾ ನೀವು? ಬರೀ ಬಿಲ್ಡಪ್ಗಳು ಕೊಟ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕ್ಕೊಂಡು ಮೆರಗಣೆ ಮಾಡ್ಕೊಳಕ್ಕೆ ಇದ್ದೀರಾ? ಏನೇನು ಕೆಲಸ ಕಾರ್ಯ ನಡೀತಾ ಇದೆ, ಯಾವ ಥರ ಧ್ವನಿಗಳು ಎತ್ತಿತಾ ಇದ್ದಾರೆ, ಏನು ಚಾಲಕರು ಕಷ್ಟ ಆಗ್ತಿದೆ ಅಂತ ನೋಡ್ತಾ ಇದ್ದೀರಾ? ನ್ಯೂಸ್ ಅವ್ರ ಮುಂದೆ ಹೇಳ್ತೀರಾ ನಮ್ಗೆ ಗಮನಕ್ಕೆ ಬಂದಿಲ್ಲ ಅಂತ, ಪೇಪರ್ದಲ್ಲಿ ಓದಿ ಹೇಳ್ತೀರಾ ನಮ್ಗೆ ಗೊತ್ತಿಲ್ಲ, ನಾವು ನಾಳೆ ನೋಡ್ತೀವಿ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತೀರಾ. ಇದನ್ನ ನೀವು ರಾಜಕಾರಣಿಯವ್ರು ಮಾಡ್ತಾ ಇರೋದು ಕೆಲಸ ಕಾರ್ಯ? ಬದಲಾವಣೆ ಆಗಿ ಪಬ್ಲಿಕ್, ಇಡೀ ಕರ್ನಾಟಕ ಬೆಂಗಳೂರು ನಗರ ಪಬ್ಲಿಕ್ಕಿಗೆ ಹೇಳ್ತಾ ಇರೋದು, ಚಾಲಕರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಬದಲಾವಣೆ ಆಗಿಲ್ಲ ಅಂದರೆ ಇಲ್ಲಿ ಏನಿದೆ ಕರ್ನಾಟಕ ಬೆಂಗಳೂರು ನಗರದಲ್ಲಿ ಚಾಲಕರು ಸಾಮ್ರಾಜ್ಯ 3 ನಾಮನೇ ಹಾಕ್ಕೋಬೇಕು. ಯಾರು ಚಾಲಕರು ಪರವಾಗಿ ನಿಂತವ್ರಿಲ್ಲ, ಯಾರು ಚಾಲಕರು ಪರವಾಗಿ ಧ್ವನಿ ಎತ್ತೋರಿಲ್ಲ. ಬೈಕ್ ಟ್ಯಾಕ್ಸಿ 2016ರಲ್ಲಿ ನಡೀತಾ ಇರೋದು, ಇನ್ನೋವರೆಗೂ ಚಾಲಕರು ಕಿವಿಯಲ್ಲಿ ಹೋಗ್ತಾ ಇದ್ದಾರೆ. ಕೋರ್ಟಲ್ಲಿದೆ ಅಂತ, ಕೋರ್ಟಲ್ಲಿಂದ ಪರ್ಮಿಷನ್ನೇ ಕೊಟ್ಟಿಲ್ಲ ಓಡಿಸೋಕ್ಕೆ, ಹಂಗೂ ಓಡಿಸ್ತಾ ಇದ್ದಾರೆ. ನಮ್ಮ ಟ್ರಾಫಿಕ್ ಇಲಾಖೆ ಬರೀ ರೋಲ್ ಕಾಲ್ ಕರಪ್ಷನ್ ಮಾಡ್ಕೊಳಕ್ಕಿದ್ದಾರೆ. RTO ಅಧಿಕಾರಿಯವ್ರು ಬರೀ ಕರಪ್ಷನ್ ಮಾಡ್ಕೋತವ್ರೆ. ಅವ್ರ ಕೋರ್ಟಿಂದ ಆದೇಶನೇ ಇಲ್ವಲ್ಲ, ಏನು ಕೊಡಿಸ್ತಾರೆ ಅಂತ ಹಿಡಿದು ಕೇಸ್ ಹಾಕೋಕ್ಕಾಗ್ತಾ ಇಲ್ಲ, ಗಾಡಿಗಳು ಸೀಸ್ ಮಾಡೋಕ್ಕಾಗ್ತಾ ಇಲ್ಲ. ಚಾಲಕರು ಕೇಳಿದ್ರೆ ಕೆಲವು ಪೊಲೀಸರು ದೌರ್ಜನ್ಯಗಳು ಮಾಡ್ತಾರೆ ಚಾಲಕರ ಮೇಲೆ, ನೀನು ಕೇಳಂಗಿಲ್ಲ ಮಾಡಂಗಿಲ್ಲ ಅಂತ. ಆ ಚಾಲಕರಿಗೆ ಹೇಳ್ತೀನಿ, ಅದೇ ಯಾವ ಸ್ಟೇಷನ್ದಲ್ಲಿ ನಿಮಗೆ ಕೇಳೋಕ್ಕೆ ಅಧಿಕಾರ ಇಲ್ಲ, ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತವ್ರೆ, ಅವ್ರಿಗೆ ಲೆಟ್ರೇಟ್ ಕೇಳಿ, ಸರ್ಟಿಫಿಕೇಟ್ ಕೇಳಿ, ಸ್ಲಿಪ್ ಕೇಳಿ ಅವ್ರಿಗೆ. ನಾವು ಕೇಳಬಾರ್ದಂದ್ರೆ ನೀವು ಒಂದು ನಮಗೆ ಕಾಪಿ ಕೊಡಿ ಸರ್, ನೋಟಿಸ್ ಥರ ಕೊಡಿ, ನಾವು ಕೇಳಲ್ಲ, ಸ್ಟೇಟ್ಮೆಂಟ್ ಕಾಪಿ ಕೊಡಿ ನಮಗೆ ಅಂತ. ಅವಾಗಾದ್ರೂ ಪೊಲೀಸವರು ಸ್ವಲ್ಪ ಗಮನಕ್ಕೆ ಬರ್ತಾರೆ ನೋಡೋಣ. ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ, ಪ್ರತಿಯೊಬ್ಬರು ಚಾಲಕರು ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ ಮಾತೆ. ಮಾಲಮ್ಮ ಯಾದ.